ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕು ಕಸಬಾ ಹೋಬಳಿ ಶ್ರೀನಿವಾಸಪುರ ಎಂಬ ಗ್ರಾಮದಲ್ಲಿ ಮನ್ಸ್ಟೀಲ್ ಎಂಬ ಗೋಡನ್ನಲ್ಲಿ ಕಾರ್ಮಿಕರಿಗೆ ಸುರಕ್ಷಿತ ಮತ್ತು ಸರಿಯಾಗಿ ಸಂಬಳವನ್ನ ಕೊಡದೆ ಕಾರ್ಮಿಕರಿಗೆ ತೊಂದರೆ ಕೊಡುತ್ತಿದ್ದಾರೆ. ಹೌದು, ಶ್ರೀನಿವಾಸಪುರ ಎಂಬ ಗ್ರಾಮದಲ್ಲಿ ಮನಸ ಸ್ಟೀಲ್ ಎಂಬ ಗೋಡನ್ನಲ್ಲಿ ಕಾರ್ಮಿಕರಿಗೆ ಸಂಬಂಧಪಟ್ಟಂತಹ ಯಾವುದೇ ಸೌಲಭ್ಯಗಳನ್ನು ಸರಿಯಾದ ರೀತಿ ನೀಡ್ತಾ ಇಲ್ಲ. ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ದೊರೆಯಬೇಕಾದ ವೇತನ, ಪಿಎಫ್, ಇಎಸ್ಐ ಸೇರಿ ಮೂಲಭೂತ ಸೌಲಭ್ಯಗಳನ್ನು ನೀಡಲಾಗ್ತಾ ಇಲ್ಲ ಎಂದು ಅಲ್ಲಿನ ಕಾರ್ಮಿಕರು ಆರೋಪ ಮಾಡ್ತಾ ಇದ್ದಾರೆ. ಸರ್ಕಾರದ ಪ್ರಕಾರ ಕಾರ್ಮಿಕರು ದಿನಕ್ಕೆ 9 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೆ ಈ ಕಾರ್ಖಾನೆಯಲ್ಲಿ ದಿನಕ್ಕೆ 12 ಗಂಟೆಗಳ ಕಾಲ ಕೆಲಸ ಮಾಡಿಸ್ತಾ ಇದ್ದು ಸರಿಯಾದ ಸಂಬಳ ಕೊಡದೆ ಶೋಷಣೆ ನೀಡಲಾಗ್ತಾ ಇದೆ ಎಂದು ಆರೋಪಿಸಲಾಗಿದೆ. ಸರ್ಕಾರದ ನಿಯಮಾವಳಿಗಳನ್ನು ಉಲ್ಲಂಘನೆ ಮಾಡಿ ಕಾರ್ಮಿಕರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗ್ತಾ ಇದೆ ಎಂಬ ಗಂಭೀರ ಆರೋಪವೂ ಕೇಳಿ ಬರ್ತಾ ಇದೆ. ಹಾಗೂ ಈ ಕಂಪನಿಯಲ್ಲಿ ಸುಮಾರು 4 ರಿಂದ 5 ವರ್ಷಗಳಿದ್ರೂ ಕೂಡ ಯಾವುದೇ ಪರವಾನಗಿಯನ್ನ ಸಂಪೂರ್ಣವಾಗಿ ಪಡೆಯದೆ ಹಣ ಪಡೆಯಲು ಕಷ್ಟಪಟ್ಟು ದುಡಿತಾ ಇರುವ ಕಾರ್ಮಿಕರಿಗೆ ಪ್ರತಿ ತಿಂಗಳು 8 ರಿಂದ 9 ಸಾವಿರವನ್ನ ಸಂಬಳವನ್ನಾಗಿ ನೀಡಿ ಕಾರ್ಮಿಕರಿಗೆ ವಂಚಿಸುತ್ತಿದ್ದಾರೆ. ಹಾಗೆಯೇ ಈ ಕಾರ್ಖಾನೆಯಲ್ಲಿ ಅತಿ ಹೆಚ್ಚು ಮಹಿಳೆಯರು ಕೆಲಸ ಮಾಡ್ತಾ ಇದ್ದು ಕಾರ್ಮಿಕರಿಗೆ ಯಾವುದೇ ಸುರಕ್ಷಿತ ಕ್ರಮಗಳನ್ನ ಪಾಲಿಸ್ತಾ ಇಲ್ಲ ಎನ್ನಲಾಗ್ತಾ ಇದೆ. ಹೀಗಾಗಿ ಕಾರ್ಮಿಕರ ವಂಚನೆ ಹಾಗೂ ಮಹಿಳಾ ಕಾರ್ಮಿಕರ ಸುರಕ್ಷಿತ ಲೋಪದ ವಿರುದ್ಧ ಧ್ವನಿ ಎತ್ತಿರುವ ಅಂಬೇಡ್ಕರ್ ಸೇನೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಾಡಿದೆ. ಕೆಲ್ಸಕ್ಕೆ ತಗೊಂತಾರ ಇಲ್ಲಿ ಕೆಲಸಕ್ಕೆ ತಗೊಂತಾರ ಏನು ಜೆಂಟ್ಸು ಲೇಡೀಸಾ? ಇದು ಎಷ್ಟು ಪೇಮೆಂಟ್ ಎಷ್ಟು ಕೊಡ್ತಾರೆ? 10,000 ಪಿ ಎಫ್ ಹಿಡಿದು ಎಲ್ಲ ಹಿಡಿದು ಪಿ ಎಫ್ ಯಾರಿಗೂ ಮಾಡಿಲ್ಲ, ಇನ್ನು ಮಾಡಿಲ್ಲ. ಒಬ್ಬೊಬ್ರು ಮಾಡೋರು, ಹಳಬ್ರಿಗೆ ಹೊಸಬ್ರಿಗೆ ಯಾರಿಗೂ ಮಾಡಿಲ್ಲ. ಹಳಬ್ರಿಗೆ ಅಂದ್ರೆ 3-4 ವರ್ಷ ಇರೋರಿಗೆ ಮಾಡಿಲ್ಲ. ನಾವು 3 ವರ್ಷ ನಿಮಗೆ ಮಾಡಿಲ್ಲ ಮತ್ತೆ? ಲೇಡೀಸ್ ಅಂತ ಜೆಂಟ್ಸ್ ಬರ್ತೀರಾ ನೀವು? ಅದೇ ಲೋಹಿತ್ ನಗರ ಎಷ್ಟು ಜನ? ಲೋಹಿತ್ ನಗರ ಒಂದು 10 ಜನ ಸೇರಿದ್ರೆ ಅಲ್ಲಿಗೆ ಗಾಡಿನೇ ಬಿಡ್ತಾರೆ. ಗಾಡಿ ನಾವೇ ಕೊಡ್ಬೇಕಾ? ಹೌದು. ತಿಂಗಳು ಸಂಬಳ ಎಷ್ಟು? 10,000. 10 ಎಸ್ ಪಿ ಎಫ್ ನೀವು ಮಾಡಲ್ಲ, ಆಮೇಲೆ ಮಾಡ್ತಾರೆ. ನೀನು ಎಷ್ಟು ದಿವಸ ಆಯ್ತಪ್ಪ ಸೇರ್ಕೊಂಡು? 3 ವರ್ಷ. 3 ವರ್ಷ.